ಈ ನಮ್ಮ ಕನ್ನಡ ವರ್ಣಮಾಲೆಯಲ್ಲಿ ಬರ್ತಕ್ಕಂಥ 49 ಅಕ್ಷರಗಳಲ್ಲಿ 3 ವಿಧಗಳಿದೆ. ಸ್ವರಗಳು, ಯೋಗವಾಹಗಳು, ವ್ಯಂಜನಗಳು. ಈಗ ನಾನು ಮೊದಲಿಗೆ ಒಂದೊಂದು ಮುಖ್ಯ ವಿಧಗಳಲ್ಲಿ ಉಪವಿಧಗಳು ಕೂಡ ಬರುತ್ತೆ, ಅದನ್ನೆಲ್ಲ ನಾನು ಹೇಳ್ತಾ ಹೋಗ್ತೀನಿ. ಮೊದಲಿಗೆ ಸ್ವರಗಳು ಅಂದರೆ ಏನು ಅಂತ ನಾನು ಹೇಳ್ತೀನಿ. ಸ್ವರ ಅಂದರೆ ಸ್ವತಂತ್ರವಾಗಿ ಉಚ್ಚಾರಣೆಯಾಗುವ ಅಕ್ಷರ. ಈ ಸ್ವತಂತ್ರವಾಗಿ ಉಚ್ಚಾರಣೆಯಾಗುವ ಅಕ್ಷರ ಅಂದ್ರೇನು? ಬೇರೆ ಯಾವುದೇ ಅಕ್ಷರದ ಸಹಾಯವಿಲ್ಲದೆ ತನಗೆ ತಾನೇ ಸ್ವತಂತ್ರವಾಗಿ ಉಚ್ಚಾರಣೆ ಆಗ್ತಕ್ಕಂಥ ಅಕ್ಷರವೇ ಸ್ವರ. ಉದಾಹರಣೆಗೆ ಅ, ಇದು ಸ್ವತಂತ್ರವಾಗಿ ಉಚ್ಚಾರಣೆ ಆಗ್ತಕ್ಕಂಥ ಅಕ್ಷರ. ಅದೇ ಕ ತೆಗೆದುಕೊಳ್ಳಿ, ಅದರಲ್ಲಿ ವ್ಯಂಜನ ಅದು ಕ, ಅದರಲ್ಲಿ ಕ ಪ್ಲಸ್ ಅ ಇವೆರಡು ಸೇರಿದಾಗ ಅದು ಕ ಆಗುತ್ತೆ. ಆಗ ಅದು ಸ್ವತಂತ್ರ ಆಗಲಿಲ್ಲ, ಮತ್ತೊಂದು ಸ್ವರದ ಸಹಾಯದಿಂದ ಅದು ಉಚ್ಚಾರಣೆ ಆದಂಗಾಯಿತು. ಸೊ ಹಾಗೆ ಇಲ್ಲಿ ಸ್ವರ ಅಂದರೆ ಸ್ವತಂತ್ರವಾಗಿ ಉಚ್ಚಾರಣೆಯಾಗುವ ಅಕ್ಷರ. ಇವು ಒಟ್ಟು ಎಷ್ಟಿದೆ? ಅ, ಅ, ಇ, ಈ, ಉ, ಉ, ರ, ಎ, ಐ, ಓ, ಓ, ಔ ಇವಿಷ್ಟು ಸ್ವರಗಳು. ಇವುಗಳಲ್ಲಿ 2 ವಿಧ ಇದೆ, ಹ್ರಸ್ವ ಸ್ವರ, ದೀರ್ಘ ಸ್ವರ ಅಂತ. ಈ ಹ್ರಸ್ವ ಸ್ವರ ಅಂದ್ರೆ ಏನು? ಒಂದು ಮಾತ್ರ ಕಾಲದಲ್ಲಿ ಉಚ್ಚಾರಣೆ ಮಾಡತಕ್ಕಂಥ ಸ್ವರಗಳು. ಏನಪ್ಪ ನೀರು ಮಾತ್ರೆ ಔಷಧಿ ಇದು ಏನೇ ಹೇಳ್ತಾವ್ರಲ್ಲ, ಅಲ್ಲ. ಇಲ್ಲಿ ಮಾತ್ರೆ ಅಂದರೆ ಕಾಲವನ್ನು ಅಳೆಯುವ ಒಂದು ಚಿಕ್ಕ ಘಟಕ. ಯಾವ ಕಾಲವನ್ನು ಅಳೆಯುವ ಘಟಕ? ಈಗ ನಾವು ಪ್ರತಿದಿನದ ನಮ್ಮ ಕಾಲವನ್ನು ಅಳೆಯೋದಕ್ಕೆ ನಾವು ಗಡಿಯಾರವನ್ನು ಕಟ್ಕೊಳ್ತೇವೆ, ಕೈ ಗಡಿಯಾರವನ್ನು ಕಟ್ಕೊಳ್ತೇವೆ, ಗೋಡೆ ಗಡಿಯಾರವನ್ನು ನಾವು ಹಾಕ್ಕೊಳ್ತೇವೆ. ಅದು ಪ್ರತಿದಿನದ ನಮ್ಮ ಕಾಲವನ್ನು ಅಳಿತಕ್ಕಂಥದ್ದು. ಹಾಗೆ ನಾವು ಒಂದು ಭಾಷೆಯನ್ನು ಓದುವಾಗ ಅಥವಾ ಅದನ್ನು ಹಾಡುವಾಗ, ರಾಗವಾಗಿ ಹಾಡುವಾಗ ನಮಗೆ ಸಮಯ ಬೇಕಾಗುತ್ತೆ. ಎಷ್ಟು ಸಮಯದಲ್ಲಿ ಅಕ್ಷರವನ್ನು ಉಚ್ಚಾರಣೆ ಮಾಡಬೇಕೋ, ಎಷ್ಟು ಸಮಯದಲ್ಲಿ ಒಂದು ಸಾಲನ್ನು ನಾವು ಹೇಳಬೇಕು ಅಂತ ಒಂದು ನಿಯಮ ಇರುತ್ತೆ. ಸೊ ಹೀಗೆ ಕಾಲ, ಅಕ್ಷರ ನಾವು ಬಾಯಿಂದ ಉಚ್ಚಾರಣೆ ಮಾಡಬೇಕಾದ್ರೆ ಆ ಅಕ್ಷರ ಉಚ್ಚಾರಣೆ ಮಾಡೋದಕ್ಕೆ ಎಷ್ಟು ಕಾಲವನ್ನು ತೆಗೆದುಕೊಳ್ತದೋ ಅದನ್ನು ಒಂದು ಮಾತ್ರೆ ಅಂದರೆ ಹ್ರಸ್ವ ಸ್ವರಕ್ಕೆ ನಾನು ಹೇಳ್ತಾ ಇರೋದು. ಹ್ರಸ್ವ ಸ್ವರ ಅಂದರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚಾರಣೆ ಮಾಡ್ತಕ್ಕಂಥ ಅಕ್ಷರ. ಇನ್ನು ನಿಮಗೆ ಸುಲಭವಾಗಿ ಅರ್ಥ ಆಗಬೇಕು ಅಂತಂದ್ರೆ ಕಡಿಮೆ ಕಾಲ, ಸ್ವಲ್ಪ ಕಡಿಮೆ ಕಾಲದಲ್ಲಿ ಉಚ್ಚಾರಣೆ ಮಾಡ್ತಕ್ಕಂಥ ಅಕ್ಷರವೇ ಹ್ರಸ್ವ ಸ್ವರ. ಇನ್ನು 2ನೇ ವಿಧ, ಈ ಹ್ರಸ್ವ ಸ್ವರಗಳು ಯಾವುದು? ಅ, ಇ, ಉ, ರ, ಎ, ಓ ಇಷ್ಟು ಅಕ್ಷರಗಳು ಮಾತ್ರ ಹ್ರಸ್ವ ಸ್ವರಗಳು. ಇನ್ನು 2ನೇ ವಿಧ, ಸ್ವರಗಳಲ್ಲಿ 2ನೇ ವಿಧ ದೀರ್ಘ ಸ್ವರ. ನೋಡಿ, ಅಲ್ಲಿ ಪದನೇ ಹೇಳ್ತಾ ಇದೆ ಉತ್ತರ ನಿಮಗೆ. ದೀರ್ಘ ಅಂದ್ರೆ 2 ಮಾತ್ರ ಕಾಲದಲ್ಲಿ ಉಚ್ಚಾರಣೆ ಮಾಡ್ತಕ್ಕಂಥ ಸ್ವರಗಳೇ ದೀರ್ಘ ಸ್ವರಗಳು. ಅಂದ್ರೆ ಸ್ವಲ್ಪ ಹೆಚ್ಚು ಕಾಲದಲ್ಲಿ ಉಚ್ಚಾರಣೆ ಮಾಡ್ತಕ್ಕಂಥ ಸ್ವರಗಳು. ಅವುಗಳು ಯಾವ್ಯಾವುದು? ಆ, ಈ, ಉ, ಎ, ಐ, ಓ, ಔ ಇವಿಷ್ಟು ದೀರ್ಘ ಸ್ವರಗಳು. ಅದು ಬೇರೆ. ಸ್ವರಗಳಲ್ಲಿ ಇನ್ನೂ ಒಂದು ವಿಧ ಇದೆ, ಆದರೆ ಅದು ವರ್ಣಮಾಲೆಯಲ್ಲಿಲ್ಲ, ಬರವಣಿಗೆಯಲ್ಲಿ ಮಾತ್ರ ಅದು ಬಳಕೆ ಆಗುತ್ತೆ. ಮಾತನಾಡುವಾಗಲೂ ಕೂಡ ನಾವು ಅದನ್ನು ಬಳಸ್ತೀವಿ. 3ನೇದು ಪ್ಲುತ ಸ್ವರ ಅಂತ. ಈ ಪ್ಲುತ ಸ್ವರ ಅಂದರೆ ಏನು? ಕೆಲವರಿಗೆ ಆಶ್ಚರ್ಯ ಆಗ್ಬೋದು, ನಾನು ಕೇಳೇ ಇರಲಿಲ್ವಲ್ಲ ಇದನ್ನು ಅಂತ. 3 ಮಾತ್ರ ಕಾಲದಲ್ಲಿ ಉಚ್ಚಾರಣೆ ಮಾಡ್ತಕ್ಕಂಥ ಸ್ವರವೇ ಪ್ಲುತ ಸ್ವರ. ಅಂದರೆ ಏನು ಉದಾಹರಣೆ ಬೇಕು ನಿಮಗೆ ಅನ್ನೋದಾದರೆ, ಈಗ ಅಕ್ಕ ಅಂದರೆ ಹ್ರಸ್ವ ಸ್ವರ ಆಯಿತು, ಅಕ್ಕ ಅಂದರೆ ದೀರ್ಘ ಸ್ವರ ಆಯಿತು, ಅಕ್ಕ. ಸೊ ಹೀಗೆ ಸ್ವಲ್ಪ ಹೆಚ್ಚು ಕಾಲದ 2 ಮಾತ್ರ ಕಾಲಕ್ಕಿಂತ ಹೆಚ್ಚು ಕಾಲದಲ್ಲಿ ಉಚ್ಚಾರಣೆ ಮಾಡ್ತಕ್ಕಂಥ ಸ್ವರವೇ ಪ್ಲುತ ಸ್ವರ. ಅದನ್ನು ನಾವು ಬರವಣಿಗೆಯಲ್ಲಿ ಆ ಪ್ಲುತ ಸ್ವರದ ಕೆಳಗಡೆ ಸ್ಮಾಲ್ ಎಸ್ ಚಿಹ್ನೆಯನ್ನು ಹಾಕಿರ್ತಾರೆ. ಆ ಚಿಹ್ನೆಯನ್ನು ನೋಡಿಕೊಂಡು ಗಮನಿಸ್ಕೊಂಡು, ಓಹೋ ಇದು ಪ್ಲುತ ಸ್ವರ,
3 ಮಾತ್ರಾ ಕಾಲದಲ್ಲಿ ಉಚ್ಚಾರಣೆ ಮಾಡಬೇಕು ಅಂತ ಗ್ರಹಿಸ್ಕೊಳ್ಬೇಕು. ಇನ್ನು ನೆಕ್ಸ್ಟು ಅದರಲ್ಲಿ ಐ ಮತ್ತು ಔ ಈ 2 ಸ್ವರಗಳಿದೆಯಲ್ಲ ಅವುಗಳನ್ನು ಸಂಧ್ಯಕ್ಷರಗಳು ಅಂತ ಕರೀತಾರೆ. ಸಂಧಿಯಾಗಿರುವ ಅಕ್ಷರಗಳು. ಯಾಕೆ ಹೇಗೆ ಸಂಧಿ ಆಗುತ್ತೆ ನೋಡಿ, ಅ ಪ್ಲಸ್ ಇ ಐ, ಅ ಪ್ಲಸ್ ಉ ಔ. ಸೊ ಹೀಗೆ ಅವು 2 ಅಕ್ಷರಗಳು ಸಂಧಿಯಾಗಿ ಆಗಿರ್ತವೆ. ಆದ್ರಿಂದ ಅವುಗಳನ್ನ ಸಂಧ್ಯಕ್ಷರಗಳು ಅಂತ ಕರೀತಾರೆ. ಈಗ ನಾನು ಅನ್ಕೊಂತಾ ಇದ್ದೀನಿ ನಿಮಗೆ ಸ್ವರಗಳ ಬಗ್ಗೆ ಪರಿಚಯ ಆಯಿತು ಅಂತ ನಾನು ಅನ್ಕೊಂಡಿದ್ದೀನಿ. ಅನ್ಯಾಯ, ಅಕ್ರಮ, ಮೋಸ, ವಂಚನೆ, ಶೋಷಣೆ, ದೌರ್ಜನ್ಯ, ಭ್ರಷ್ಟಾಚಾರ, ಲಂಚಗುಳಿತನ ಮತ್ತಿತರ ಸಮಸ್ಯೆಗಳನ್ನು ಎದುರಿಸುತ್ತಿದ್ದೀರಾ? ಚಿಂತೆ ಮಾಡಬೇಡಿ, ನಿಮ್ಮೊಂದಿಗೆ ನಾವಿದ್ದೇವೆ.